ಅದೇ ಅಲ್ವಾ ಗೈಸ್, ಅದಕ್ಕೆ ನಾವು ಹೋಳ್ಗೆ ಮಾಡ್ತೀವಿ. ಅದಕ್ಕೆ ಹೋಳ್ಗೆ ಅಲ್ಲ, ಅದು ಹೋಳಿಗೆನೆ ಹೇಳಿದ್ ನಾನು. ಹೋಳ್ಗೆಗಲ್ಲ, ಇದು ಹೂರ್ಣಕ್ಕೆ. ಹೂರ್ಣ ಮಾಡೋದಕ್ಕೆ ಹೋಳ್ಗೆಗೋಸ್ಕರ. ಸೊ ಇವಾಗ ಅವರು ಕುಟ್ತಾ ಇದಾರೆ. ಬಾರಿ ಕೆಲಸ ಮಾಡ್ತಾರೆ ಅಂತ ಅನ್ಕೋಬೇಡಿ. ಬಂದು ಒಂದಿನ ಆಯ್ತು. ಇವಾಗ ಒಂದಿನ ಏನಾಗಿಲ್ಲ, 10 ನಿಮಿಷ ಆಯ್ತು ಅಷ್ಟೇ. ಆಯ್ತಾ, 10 ನಿಮಿಷ 10 ನಿಮಿಷ ಆಗೈತೆ ಅಂತ ಗೈಸ್. ಏನ್ ಹೇಳ್ತಾರೆ, ಕುಟ್ತವ್ರೆ ನೋಡಿ ಗೈಸ್, ಹಿಂಗ್ ಕುಟ್ಬೇಕು. ಹೊರಗೆಲ್ಲ ಚೆಲ್ವಿ ಅಪ್ಪ, ಎಷ್ಟು ಕಕ್ಕತಾರ. ಸಾರಿ ಗೈಸ್, ಎಷ್ಟು ಗಲೀಜಾಗಿ ಕುಟ್ತಾ ಇದಾರೆ. ಬೇಜಾರು ನೋಡ್ಕೊಂಬಿಡಿ ಗೈಸ್. ಇದೆಲ್ಲ ತೋರ್ಸ್ಬೇಡ ಕಣೆ, ಗಲೀಜ್ ಅನ್ಕಂತಾರೆ. ನಮ್ಮ ಮಮ್ಮಿಯವ್ರು ನೋಡಿ ಗೈಸ್, ಅವರೇ ಬೆಳೆದಿರೋ ಅಂತಹ ಕಾಕಡ ಮಲ್ಲಿಗೆ ಅವರೇ ಕಟ್ಟುತ್ತಿದ್ದಾರೆ. ಅಷ್ಟು ಕಷ್ಟಪಟ್ಟು ಕಟ್ಟುತ್ತಿದ್ದಾರೆ. ಮಲ್ಲಿಗೆ ಸಾರಿ, ಕನಕಾಂಬರ ಹೇಳಕ್ ಬಂದಿಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಇಲ್ಲ ಗೈಸ್, ಮುಚ್ಕೊಂಡಿ ಇರ್ಬೇಕು. ಅವ್ಳ ಹಲ್ ನೋಡ್ರಿ, ಮುಚ್ಕೊಂಡಿ ಇರ್ಬೇಕು. ನಾವು ಕಾಲ್ ಮಾಡಿದ್ಯಾ? ಯಾರೋ ಲೈಟ್ ಏನಕ್ಕೆ ಕಾಲ್ ಮಾಡಿದ್ಯಾ? ನಾವು ಅವರ ಅದಕ್ಕೆ ಹಿಂಗ್ ಕಟ್ಟಬೇಕು. ಹೆಂಗ್ ಕಟ್ಟೋದಂತ ನೋಡಿ ಅಬ್ಸರ್ವ್ ಮಾಡ್ಬಿಟ್ಟೆ ನೀವು ಕಲಿಬೇಕು ಅಂತ ಸಬ್ಸ್ಕ್ರೈಬರ್ಸ್ ನಮ್ಗಿರೋದು. ಮತ್ತೆ ಏನ್ ಗೊತ್ತಾ ಗೈಸ್, ಗಿಬ್ಲಿ ಮಾಡ್ತಾ ಇದ್ದೀನಿ ನಾನು. ತೋರಿಸ್ತೀನಿ ನೋಡಿ ಗೈಸ್ ಗಿಬ್ಲಿನ. ಒಂದು ನಿಮಿಷ ಲೈಟ್ ಆಫ್ ಮಾಡ್ತೀನಿ ತಡೀರಿ. ಈ ಫೋಟೋ ಗಿಬ್ಲಿ ಮಾಡಿದ್ದೀನಿ. ಅದಿಷ್ಟು ಪ್ರಿಟಿಯಾಗಿ ಬಂದಿದೆ. ಬಟ್ ನಾನಲ್ಲಿ ಕೈ ಇಟ್ಕೊಂಡಿದ್ದೀನಿ, ಇದು ಕೈ ಇಟ್ಕೊಂಡಿಲ್ಲ. ಪಾಪ ಚಾಟ್ ಜಿಪಿಟಿಗೆ ಅಷ್ಟೊಂದೆಲ್ಲ ಕ್ಲಾರಿಟಿ ಮಾಡೋಕ್ಕೆ ಬಂದಿಲ್ಲ. ಈ ಫೋಟೋ ನನ್ನ ಫೇವ್ರೆಟ್ ಫೋಟೋ ಗೈಸ್. ಈ ಫೋಟೋ ಹಿಂಗೆ ಬಂದಿದೆ. ಅದ್ರಲ್ಲಿ ನಾನು ಚೆನ್ನಾಗಿದ್ದೀನಿ, ನನ್ನ ತಂಗಿ ಚೆನ್ನಾಗಿಲ್ಲ. ಇವೆರಡಕ್ಕೂ ಏನೋ ಆಯಿತು, ಎರರ್ ಬಂತು. ಸೊ ಆಮೇಲೆ ಮಾಡಿ ತೋರಿಸ್ತೀನಿ. ಈ ಫೋಟೋನ ಈಗ ಗಿಬ್ಲಿ ತೋರಿಸ್ತೀನಿ ನೋಡಿ. ಯು ರೀಚ್ಡ್ ಯುವರ್ ಇಮೇಜ್ ಕ್ರಿಯೇಷನ್ ಲಿಮಿಟ್ ಅಪ್ಲೈ ಟು ಚಾಟ್ ಜಿಪಿಟಿ ಪ್ಲಸ್ ಅಂತ ಬಂದೇ ಬಿಡ್ತು ಗೈಸ್. ಪ್ರಿಟಿಯಾಗಿಲ್ಲ ಗೈಸ್, ಇದೊಳ್ಳೆ ನೋವಿತವ್ರು ತಗ್ಗಿ ಇದ್ದಂಗೆ ಒಳ್ಳೆ ಇದರಲ್ಲಿ. ಚೆನ್ನಾಗಿತ್ತಲ್ಲೇ, ಎಷ್ಟು ಸಕ್ಕತ್ತಾಗೈತೆ ತಿಕ್ಲಿ ಗೈಸ್. ಏನೋ ಚೆನ್ನಾಗಿಲ್ಲ, ಅವಳು ಚೆನ್ನಾಗಿದ್ರೆ ತಾನೆ. ಇಲ್ಲಿ ಅಂಕಲ್ನು ಸೇರಿಸ್ತಾಗ್ಬಿಟ್ಟೈತೆ. ಏನ್ರ ಹಿಂದ್ಗಡೆ ಹೆಂಗೈತೆ ಹಂಗೆ ಐತೆ ಮಸ್ತಾಗಿ. ನೈಸ್ ಗೈಸ್. ಕ್ರಿಯೇಷನ್ ಲಿಮಿಟ್ ಆಗ್ಬಿಟ್ಟೈತೆ. ನನಗೆ ಇದನ್ನು DP ಹಾಕೊಬೇಕಿತ್ತು ಗೈಸ್ ಆ್ಯಕ್ಚುಲಿ. ಈ ಫೋಟೋನ ಅಥವಾ ಈ ಫೋಟೋ ಇವ್ರಲ್ಲಿ ಯಾವ್ದಾದ್ರು ಒಂದು ಇದು ಮಸ್ತಾಗೈತೆ. ನನ್ನ ಬರ್ಡೇ ಫೋಟೋ ಇದು. ಫೋಟೋ ಕಳಿಸಿ ಕೇಳು. ಲಿಮಿಟ್ ಅಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಆರ್ ಟ್ರೈ ಇನ್ 23 hours ಅಂತ ಹೇಳಿದ್ದಾರೆ. ಸೊ ನನ್ನ ತಂಗಿ ಅಕೌಂಟಿಂದ ನಾನು ಇವಾಗ ಎಲ್ಲರಿಂದ ಬರುತ್ತೆ, ನಾನು ಮಾಡ್ತೀನಿ. ಏನು ಅನಿಸ್ತಾ ಇದೆ? ಮನೆಯಲ್ಲಿ ಮಕ್ಕಳೆಲ್ಲ ಬಂದಿದ್ದಾರೆ ಗೈಸ್. ನೆಲ ಎಲ್ಲ ಒರೆಸಿದ್ದೀನಿ, ಬೆಲ್ಲ ಎಲ್ಲ ಕುಟ್ಟಿದೀವಿ. ಇನ್ನೇನ್ ಮಾಡ್ಬೇಕು ಹೇಳ್ರಿ? ಕಾಯಿ ಎಲ್ಲ ತುರಿದಿದ್ದಾಳೆ, ಮುಸ್ರೆ ತೊಳೆದಿದ್ದಾಳೆ, ಜಾಣ ಮಕ್ಕಳಿದಾರೆ. ಮಕ್ಕಳಲ್ಲ, ಮಗಳು ಪಾಪ ಅಲ್ಲಿ ಕುಟ್ಟಿಲ್ಲೇನೆ ಮಕ್ಕಳು. ಇನ್ನ ಅವ್ಳದ್ ಮಾಡೋದ್ ಮಸ್ತ್ ಐತೆ. ಇವಾಗ ಹೇಳ್ಬಿಟ್ರೆ ಆಮೇಲೆ ಏನು ಮಾಡಲ್ಲ, ಅದಕ್ಕೆ ಜಾಣ ಗರ್ಲ್. ಲೈಟ್ ಆಫ್ ಮಾಡೆ, ಲೈಟ್ ಆಫ್ ಮಾಡು. ಕುಟ್ಬೇಕಾಯ್ತು. ನಮ್ಮನ್ ಹೇರ್ ಸ್ಟೈಲ್ ಇದು ಆಕ್ಚುಲಿ. ಅವ್ರ ಚಾಪ್ನೀಸ್ ಹೇರ್ ಸ್ಟೈಲ್ ಇದು. ನನ್ನ ಹೇರ್ ಸ್ಟೈಲ್ ದಿನದ ಕಕ್ಕಸ್ ಏನೋ ಕಾಣಿಸ್ತಾನೆ ಇಲ್ಲ, ಬರೀ ಬೆಳಗ್ಗೆ ಬೀಳ್ತಾ ಇದ್ದಾನೆ. ಓಕೆ ನೋಡ್ಕೊಳ್ಳಿ ಗೈಸ್. ಹಾಯ್ ಗೈಸ್. ನಾವೀಗ ನಮ್ಗೆ ಆಕ್ಚುಲಿ ಯುಗಾದಿ ಡ್ರೆಸ್ ಕೊಡ್ಸಿಲ್ಲ. ಸೊ ನಮ್ಮ ಮಮ್ಮಿ ನಂಗೆ ಯುಗಾದಿ ಡ್ರೆಸ್ ಕೊಡ್ಸೋದಕ್ಕೋಸ್ಕರ ಶಾಪಿಂಗ್. ಝೂಮ್ ಇದು ಆಕ್ಚುಲಿ ಯುಗಾದಿಗೆ ನಮ್ಮಮ್ಮ ಡ್ರೆಸ್ ಕೊಡ್ಸಿಲ್ಲ. ಸೊ ನಂಗೆ ಯುಗಾದಿ ಡ್ರೆಸ್ ನಮ್ಮ ಮನೇಲಿ ಕೊಡ್ಸಿರ್ಲಿಲ್ಲ. ಅದಕ್ಕೆ ನೋಡಿ 7:30 ಇವಾಗ 7:30ಗೆ ನಾವೀಗ ಶಾಪಿಂಗ್ ಹೋಗ್ತಾ ಇದೀವಿ. ಮತ್ತೆ ಇನ್ನೇನ್ ಗೊತ್ತಾ, ಯಾಕೆ ಗೊತ್ತಾ ಕ್ಯಾಮ್ರಾ ಇವಾಗ ಎತ್ತಿದ್ದು? ನಂಗೆ ಡ್ರೆಸ್ ಕೊಡಿಸ್ತಾ ಇದ್ದಾರೆ ಗೈಸ್. ನನಗೆ ಡ್ರೆಸ್ ಕೊಡಿಸ್ತಾ ಇದ್ದಾರೆ ಗೈಸ್, ಅದಕ್ಕೆ ತೆಗ್ದಿದ್ದು ಕ್ಯಾಮ್ರಾ. ಓಕೆ, ಶಾಪಿಂಗ್ ಸ್ಟ್ರೀಟಲ್ಲಿ ಸಿಗೋಣ. ಬಾಯ್. ನಾನು ಪಿಂಕ್ ಕಲರ್ ಡ್ರೆಸ್ ತಗೊಂಡಿದ್ದೆ. ನಮ್ಮಮ್ಮ ಬಾಳೆಹಣ್ಣು ತಗೊಳಕ್ಕೆ ಬಂದಿದ್ದಾರೆ. ಜೊತೆಗೆ ದ್ರಾಕ್ಷಿ ಕೂಡ ಗೈಸ್, ಮೈ ಫೇವ್ರೆಟ್.
ನಮ್ಮ ಯುಗಾದಿ ಡ್ರೆಸ್ ನ ನಮ್ಮ ಶ್ವೇತಾ ಆಂಟಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಹೆಂಗಿದೆ ಆಂಟಿ ಡ್ರೆಸ್? ಆಂಟಿ ಕೂದಲು ನೋಡಿ ಗೈಸ್, ಕಾಂಬಿನೇಷನ್ಸ್ ಇರ್ಲಿಲ್ವಾ ಇನ್ನು? ಅದು ಕಾಡಿನಲ್ಲಿ ಸಿಗುವ ಸೊಪ್ಪನ್ನು ಹಚ್ಚುತ್ತಾರೆ ಆಂಟಿ, ಅದಕ್ಕೆ ಅದು ನಮ್ದು ಕಾಲೇಜ್, ಯಾಕಂದ್ರೆ ನಮ್ ಕಾಲೇಜ್ ಕಾಡು, ಅದಕ್ಕೆ ಹಿಂಗೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ನೋಡಿ. ನಮ್ಮ ಶ್ವೇತಾ ಆಂಟಿ ಯಾವ ಸೊಪ್ಪು ಗೊತ್ತಿಲ್ಲಪ್ಪ. ನಮ್ಮಮ್ಮ ನೈಟಿ ಶೋ ಬೇರೆ ಮಾಡ್ತೈತೆ, ಹೊಸ ನೈಟಿ ತಂದಿದ್ದೀನಿ ಅಂತ. ಕಾಟನ್ ಗ್ಯಾಪಲ್ಲಿ ನಮ್ಮ ಬ್ಲಾಗ್ ಬೇರೆ ಓಡ್ತೈತೆ ಹಿಂದೆ. ನಮ್ಮ ಅಮ್ಮ ಹಿಂಗೆ ಮಾಡ್ಬೋದಾ ಅಂತ. ವಾಪಸ್ ಮಾಡು. ಆಂಟಿಗಳ ಡಿಸ್ಕಷನ್ ತೋರಿಸ್ತೀನಿ ನೋಡಿ, ಫುಲ್ ಮಜಾ ಆಗಿರುತ್ತೆ. ಅಲ್ಲೇನು ಕಾಣಿಸ್ತಿಲ್ಲ. ಓಕೆ ಬಾಯ್, ಸಾಕು. ನಿಮ್ಮ ಆಂಟಿ, ನಿಮ್ಮ ಮನೆ ಹತ್ರನೂ ಆಂಟಿಗಳು ಕೂತಿರ್ತಾರೆ, ಅವ್ರ ಹತ್ರ ಇನ್ನೊಂದು ನೋಡಿ ಬಾಸಮ್ಮಕ್ಕ ಅಂತ ಇನ್ನೊಂದು ಆಂಟಿನ ಕರಿತಿದ್ದಾರೆ. ಬಾಸಮ್ಮಕ್ಕ ಬರಲೇ ಇಲ್ಲ. ಬಂದ್ರೆ ಗೈಸ್ ನನ್ನ ಡ್ರೆಸ್ ಒಂದ್ ಬೇಕಿತ್ತ? ನಾವ್ ಹೆಂಗ್ ಪೋಸ್ ಆಗಿದ್ವಿ. ಹಾ ಡ್ರೆಸ್ ಆಂಟಿ ನನ್ನ ಡ್ರೆಸ್ ನೋಡ್ತಾಳೆ ಇಲ್ಲ, ಬರೀ ನೈಟಿ ನೋಡ್ತಾವ್ರೆ. ಯಾಕಂದ್ರೆ ಆಂಟಿಗೆ ಬೇಕು ನೈಟಿ, ಅದಕ್ಕೆ ನಾವು ಮುಖನೇ ಆಂಟಿ ನೈಟಿ ಒಳಗೆ ಕಾಣೋದೇ ಇಲ್ಲಲೇ. ಇಂಥ ಸೇವೆ ನೋಡಿ ಗೈಸ್, ಕೂತಿರೋ ಹತ್ರನೇ ತಂದು ಕೊಡ್ತಾರೆ. ₹400 ನಾವು ದೊಡ್ಡ ಕೈ ಸೈಜ್ ಲೇದ ಅಂತ ಮಾತಾಡ್ತಾರೆ ಅವರು. ಅವ್ರು ತೆಲುಗೋರು ಅಂತ ಅನ್ಕೊಬೇಕಷ್ಟೇ. ಇನ್ನೊಂದು ಆಂಟಿನೂ ಬರ್ತಾ ಇರ್ತಾರೆ ಗೈಸ್. ಒಂದೇ ಒಂದು ನೈಟಿನ ಇಲ್ಲಿರೋ ಬರೋ ಎಲ್ಲ ಆಂಟಿಗಳು ತೋರಿಸ್ಬೇಕು ನಾವು. ನಂಗೆ ಎಷ್ಟು ಒಳ್ಳೆ ತಂಗಿ ಸಿಕ್ಕಿದ್ದಾಳೆ ಅಂದ್ರೆ ನೋಡಿ. ಅವಾಗ್ಲಿಂದ ರೋದ್ನ ಕೊಡ್ತಿದ್ದಾರೆ. ಅವಾಗಲೇ ಒಂದ್ಸತಿ ಸ್ನಾಪ್ ಅಂತ, ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ ಅಂತ, ಇನ್ನೊಂದ್ಸತಿ ರೀಟೇಕ್ ಅಂತ. ನನಗೆ ಊಟ ಮಾಡಕ್ಕೆ ಬಿಡ್ತಿಲ್ಲ, ಇರೋದೇ ಸ್ವಲ್ಪ. ಅವಾಗಿಂದ ತಿಂದು ಸ್ವಲ್ಪನಾ ತಿಂದು 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 ಬೇಡ. ನಾ ಚಿಕ್ಕದಾಗ ನೀವು ಚಿಕ್ಕದಾಗ ಎಷ್ಟ ತಿನ್ಸ್ತಾ ಇದ್ದಾರೆ. ನೀರು ಚಿಕ್ಕಳಾಗೂ ತಿನ್ನಿಸ್ತೀನಿ. ಗೈಸ್ ನೋಡಿ ತೆಗಿಯ ತಿನ್ಸಕ್ ಹೇಳಿ ಗೈಸ್. ತಿನ್ಸಲ್ಲ ಗೈಸ್. ಕ್ಯಾಮ್ರಾ ಆಫ್ ಮಾಡ್ತಾ ತಿನ್ಸ್ತಾಳೆ ಗೈಸ್ ಅವಳು. ಬೇಗ ಆಫ್ ಮಾಡೆ. ಆಫ್ ಆಗಿದೆ, ಹೋಗಲ್ಲ ಆಫ್ ಆಗಿದೆ ಹೋಗೆ ಮಚ್ಚ ಪ್ಲೀಸ್. ನಿಜ ಇಲ್ಲ ಕಣ, ನಿಜ ಆಫ್ ಆಗೈತೆ ನೋಡ್ಬೇಕಿದ್ರೆ. ಅಮ್ಮ ನೋಡ. ಗುಣಗಾಲ ವ್ಲಾಗ್ ನೋಡ್ತಾ ಇದೀವಾ? ಪಾಸ್ ಮಾಡಿ, ಪಾಸ್ ಮಾಡಿ. ಏನೋ ಮಾಡಿದ್ರು ಅಂದ್ರಲ್ಲ, ಏನ್ ಹೇಳಿ? ನಮ್ಮಮ್ಮ ನಾವು ಹೊಸ ಲ್ಯಾಪ್ಟಾಪ್ ತಗೊಂಡ್ಬಂದಿದ್ವಿ ಗೈಸ್. ತಂದಿದ್ದ ದಿವಸನೇ ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡಿದ್ದಾರೆ. ನಾನು ಆ ಮಂಚದ ಮೇಲೆ ಇಟ್ಟಿದ್ದೀನಿ, ಕಸ ಗುಡಿಸ್ತಿದ್ದಾರೆ. ಹೇಳಿದ್ರು ಮಂಚ ಮೇಲಿಂದ ಎತ್ತಿಟ್ಕೊ ಅಂತ. ನಾನು ನೋಡ್ಬಿಟ್ಟು ಏನೋ ಆಯ್ತು ಎತ್ತಿಕೋತೀನಿ ಅಂತ, ಮಂಚದ ಮೇಲಿಂದ ಎತ್ತಿಡು ಅಂತ ಹೇಳಿ 2 minutes ಆಗಿತ್ತು. ಕಸ ಗುಡಿಸ್ತಾ ಅಲ್ಲೇ ಕುತ್ಕೊಬಿಟ್ಟಿದ್ದಾರೆ ಅದ್ರ ಮೇಲೆನೆ. ಅದು ಯಾಕೆ ಗೊತ್ತಾ ಮ್ಯಾಟ್ರ್ ಬಂದಿದ್ದು? ಬ್ಯಾಕ್ ಹೊಡಿಸಿ ಸ್ವಲ್ಪ. ಈ ವ್ಲಾಗಲ್ಲಿ ನಮ್ಮಮ್ಮ ನಾನು ಏನೋ ಹೊಡೆದಾಕ್ಬಿಟ್ಟಿದ್ದಾರೆ. ಐ ಮೀನ್ ಇದು ಜಾಸ್ತಿ ಹಿಂದಕ್ಕೆ ಹೋಗ್ಬಿಡ್ರಿ, ಲ್ಯಾಪ್ಟಾಪ್ ಎತ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ಬನ್ನಿ. ಈ ವ್ಲಾಗ್ ನೋಡಿ ಗೈಸ್, ಗಿಲ್ಲಿ ಐತೆ ಮಾತ್ರ. ಪಾಸ್ ಮಾಡ, ಎತ್ಕೊಂಡು ಆಲೆ ಇಲ್ಲ ಕಣ್ರ, ಇನ್ನೊಂಚೂರು ಪಾಸ್ ಮಾಡ, ಪಾಸ್ ಮಾಡಿ, ಪಾಸ್ ಮಾಡು. ₹1,00,000 ಅದು ಮತ್ತಿನ್ನೇನು 50,000 ಅಷ್ಟೇ. ನೋಡಿ ಗೈಸ್ ಬಂದ್ರಿ ಇವಾಗ. ನೋಡಿ ತೋರಿಸ್ತೀನಿ ಅವ್ರ ಫೇಸ್ನ. ಅಮ್ಮ ಬಾಯ್ಲಿ ಮುಂದೆ ತೊಳಸ್ತವ್ರೆ. ಇದು ಯುಗಾದಿ ವ್ಲಾಗು, ನಾವು ಅಮ್ಮನ ಕುಡಂಗನ ವ್ಲಾಗ್ ಗೊತ್ತಾಗ್ತಾನೆ ಇಲ್ಲ. ಸಾಕು ನಿಲ್ಸಿ. ಇಷ್ಟು ದಿನ ನಾನು ಕಾರ್ ಓಡಿಸೋದು ನೋಡಿದ್ರಿ, ಈಗ ನನ್ನ ತಂಗಿ ಕಾರ್ ಓಡಿಸೋದನ್ನ ನೋಡಿ. ಡ್ರೈವರ್ ಅವರೇ, ಡ್ರೈವರ್
ಇವರೇ ಡ್ರೈವರ್, ಇವತ್ತಿನ ಡ್ರೈವರ್. ನಾ ಡ್ರೈವರಾ ಓ. ಫಸ್ಟ್ ಸೀಟ್ ಮುಂದೆ ಹಿಡ್ಕೋಬೇಕು, ಆಮೇಲೆ ಸೀಟ್ ಬೆಲ್ಟ್ ಹಾಕೊಬೇಕು, ಆಮೇಲೆ ಸೀಟ್ ಬೆಲ್ಟ್ ಹಾಕೋಬೇಕು. ಸೀಟ್ ಬೆಲ್ಟ್ ಹಾಕಕ್ ಒಬ್ರು ಬೇಕು. ಅವ್ರಿಗೆ ಹ್ಯಾಂಡ್ ಬ್ರೇಕ್ ತೆಗಿಯಕ್ ಬರಲ್ಲ. ಬರುತ್ತೆ ಕಣಲೆ ಗಂಡು. ಹಂಗೆಲ್ಲ ಭಯಂಗಿಲ್ಲ ವ್ಲಾಗಲ್ಲಿ. ದಿಸ್ ಇಸ್ ಎಲ್ಲ ಫ್ಯಾಮಿಲಿ ನೋಡೋಂಥ ಫ್ಯಾಮಿಲಿ ಓರಿಯೆಂಟೆಡ್ ವ್ಲಾಗ್ ನಮ್ದು. ನೀನೇ ಕುಟುಂಬ ಕಲಿಸಿ ಫ್ಯಾಮಿಲಿ ಓರಿಯೆಂಟೆಡ್ ಅದೇ ಬರ್ತಾನಿಲ್ಲ ಕಣೆ. ಇದು ಗೈಸ್ ಡ್ರೈವಿಂಗ್ ಬರ್ಬೇಕಂದ್ರೆ ಏನು ಇದು ಬೆಲ್ಟ್ ಬಟ್ಟೆ ಸಿಗಾಕೊಂಡೈತಿ. ಬೆಲ್ಟ್ ಹಾಕೊಳಕ್ ಬರ್ಲೇಬೇಕು ಅಂತ ಏನಿಲ್ಲ. ಇವ್ರು ಇವಾಗ ಓಡಿಸ್ತಾರಂತೆ. ಯಾವ ಧೈರ್ಯದ ಮೇಲೆ ನಾವು ಕುತ್ಕೊಬೇಕೋ ಗೊತ್ತಿಲ್ಲ. ನೀವು ಬನ್ರಿ, ಕೈ ಮುಗಿಬೇಕು. ನೆಕ್ಸ್ಟು ಸ್ಟೇರಿಂಗಿಗೆ ಕೈ ಮುಗಿದು ಅಂತಂದು ಸ್ಟಾರ್ಟ್ ಮಾಡಬೇಕು. ಹ್ಯಾಂಡ್ ಬ್ರೇಕ್ ತೆಗಿದಲ್ಲೇ ಮುಂದಕ್ಕೆ ಹೋಗ್ಬೇಕು. ಹ್ಯಾಂಡ್ ಬ್ರೇಕ್ ತೆಗಿತಾರೆ ನೋಡಿ ಗೈಸ್. ಈಗ ಅಪ್ಪ ತೆಗಿಯೋದೆಲ್ಲ ಕಲ್ತ್ಬಿಟ್ಟವ್ರೆ ಗೈಸ್. ಈಗ ಓಡಿಸ್ತಾರೆ ನೋಡಿ. ಸ್ಲೋ ಮೋಷನ್ ಹಂಗೆ ಸ್ಲೋ ಆಗಿ ಹೋಗ್ಲಿ ಅಂತ ನೋಡಿ ಹೋಗ್ತಾ ಇರ್ತದೆ ಗಾಡಿ. ನಿಲ್ದ ಗಾಡಿ ಬರಲ್ಲ ನೀನು. ಏಕೆ? ಅವ್ನು ವಿಡಿಯೋ ಮಾಡಿದ್ರೆ ಮಾತಾಡೋಣ ಕಣ. ಹಾಗೆ 7:15 ನಾನೆಲ್ಲ ಒರೆಸ್ತಾ ಇದ್ದೀನಿ. ನನ್ನ ತಂಗಿ ಇಲ್ಲೂ ಮನೆ ಕಂಡೋಳೆ. ಅದೃಷ್ಟ ಅದು ನನ್ನ ತಂಗಿದು ಗೈಸ್. ನಮ್ಮ ಫುಲ್ಲೆಲ್ಲ ರೆಡಿ ಮಾಡಿಟ್ಟವ್ರೆ. ಈಗ ಪೂಜೆ ಮಾಡಬೇಕು.